ಕದನ ವಿರಾಮವೇನೋ ಘೋಷಣೆಯಾಯಿತು. ಕದನ ವಿರಾಮದ ಬೆನ್ನಲ್ಲೇ ಹಾಕಿರುವಂತಹ ಕಂಡೀಷನ್ಸ್ ಹೊಸ ಟೋಲ್ನ ನಿರ್ಮಾಣ ಮಾಡುವತ್ತ ಹೋಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ನಿರ್ಮಾಣವಾಗ್ತಾ ಇದೆ. ಟೋಲ್ ನಿರ್ಮಾಣಕ್ಕೆ ಇರಾನ್ ಪ್ಲಾನ್ ಮಾಡಿದೆ. ತಾನು ಕೊಟ್ಟಿರುವಂತಹ ಕಂಡೀಷನ್ಸ್ ಲಿಸ್ಟ್ ನಲ್ಲಿ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಕೂಡ ಉಲ್ಲೇಖ ಇದೆ. ಇರಾನ್ ಹಾಗೆ ಓಮನ್ ಎರಡೂ ರಾಷ್ಟ್ರಗಳು ಇನ್ಮೇಲೆ ಹಾರ್ಮುಜ್ನಲ್ಲಿ ಸಾಗುವಂತಹ ಎಲ್ಲ ಹಡಗುಗಳಿಗೆ ಸುಂಕವನ್ನ ವಿಧಿಸಲಿದ್ದಾವೆ. ಎಷ್ಟು? ಪ್ರತಿ ಹಡಗಿಗೆ $2 ಮಿಲಿಯನ್ ಟ್ಯಾಕ್ಸ್ ಅನ್ನ ಹಾಕೋಕೆ, ಟೋಲ್ ಅನ್ನ ಹಾಕೋಕೆ ನಿರ್ಧಾರವನ್ನ ಮಾಡಲಾಗಿದೆ. ಹಾರ್ಮುಜ್ ಬಳಸುವಂತಹ ಹಡಗುಗಳು ಟ್ಯಾಕ್ಸ್ ಕಟ್ಟಲೇಬೇಕು. $2 ಮಿಲಿಯನ್ ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ನೋಡುವುದಾದ್ರೆ ಹತ್ರ 18.5-19 ಕೋಟಿ ರೂಪಾಯಿಗಳನ್ನ ಕೊಡಬೇಕು. ಯಾವುದೇ ಹಡಗು ಪಾಸ್ ಆದ್ರೂ ಇರಾನ್ಗೆ ಪೇಮೆಂಟ್ ಅನ್ನ ನೀಡಲೇಬೇಕು. ಈ ಹಣವನ್ನ ಇರಾನ್ನ ಪುನರ್ ನಿರ್ಮಾಣಕ್ಕಾಗಿ ನಾವು ಬಳಸ್ತೀವಿ ಅನ್ನುವಂತಹ ಮಾತನ್ನ ಇರಾನ್ ಹೇಳ್ತಾ ಇದೆ. ಒಮಾನ್ ಈ ಹಣವನ್ನ ಯಾವುದಕ್ಕೆ ಬಳಕೆ ಮಾಡುತ್ತೆ ಅನ್ನುವುದನ್ನ ಸ್ಪಷ್ಟಪಡಿಸಿಲ್ಲ. ಒಂದನ್ನ ನಾವು ನೆನಪಿಟ್ಕೊಳ್ಬೇಕು, ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಜಗತ್ತಿನ 20% ತೈಲದ ಎಕ್ಸ್ಪೋರ್ಟ್ ಆಗುತ್ತೆ. ತೈಲದ ವ್ಯವಹಾರ ನಡೆಯುತ್ತೆ. ಬೇರೆ ಬೇರೆ ರಾಷ್ಟ್ರಗಳ ಹಡಗುಗಳು ಈ ಜಲಸಂಧಿಯ ಮೂಲಕ ಪಾಸ್ ಆಗ್ತಾವೆ. ಇಲ್ಲಿ ತನಕ ಇಲ್ಲಿ ಯಾವುದೇ ರೀತಿಯಾದಂತಹ ಟೋಲ್ ಇರಲಿಲ್ಲ. ಯಾವ ರಾಷ್ಟ್ರಗಳು ಯಾವುದೇ ರೀತಿಯಾದಂತಹ ಶುಲ್ಕವನ್ನ ಪಾವತಿ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇನ್ನು ಮೇಲೆ ಕೊಡಬೇಕು. ಕದನ ವಿರಾಮದ ಘೋಷಣೆಯಾಗಿದ್ರು ಈ ಟೋಲ್ನ ಮೂಲಕ ಬರುವಂತಹ ಹಣವನ್ನ ನಮ್ಮ ದೇಶದ ಪುನರ್ ನಿರ್ಮಾಣಕ್ಕಾಗಿ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿ ಇರಾನ್ ಹೇಳಿದೆ. ಅಂದ್ರೆ ಸುಯೇಸ್ ಕ್ಯಾನಲ್ ಏನಿದೆ, ಈಜಿಪ್ಟ್ನಲ್ಲಿರುವಂತಹ ಸುಯೇಸ್ ಕ್ಯಾನಲ್ನಲ್ಲಿ ಯಾವ ರೀತಿ ಟೋಲ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆಯೋ ಹಲವು ವರ್ಷಗಳಿಂದ, ಅದೇ ರೀತಿ ಇನ್ ಮುಂದೆ ಹಾರ್ಮುಜ್ನಲ್ಲೂ ಕೂಡ ಟೋಲ್ ಕಲೆಕ್ಟ್ ಮಾಡುವಂತಹ ತೀರ್ಮಾನಕ್ಕೆ ಬರಲಾಗಿದೆ. ಅಲ್ಲಿಗೆ ಜಾಗತಿಕವಾಗಿ ಕದನ ವಿರಾಮ ಘೋಷಣೆಯಾಗಿದ್ರೂ ಕೂಡ ಭಾರತದಂತಹ ರಾಷ್ಟ್ರ, ಭಾರತ, ಜಪಾನ್, ಚೀನಾ, ಶ್ರೀಲಂಕಾ, ಪಾಕಿಸ್ತಾನ, ನಾವು ಈ ಹಾರ್ಮುಜ್ ಜಲಸಂಧಿಯನ್ನ ದೊಡ್ಡ ಪ್ರಮಾಣದಲ್ಲಿ ಬಳಸ್ತೀವಿ. ನಮ್ಗೆಲ್ಲರಿಗೂ ಕೂಡ ಇದು ಹೊಡಿತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.